ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಸಂವಿಧಾನದ ಎರವಲುಗಳ ಮೇಲೆ ಪದೇ ಪದೇ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ನಮಗೆ. ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಭಾರತ ಸರ್ಕಾರ ಕಾಯ್ದೆ 1935ರಿಂದ ಇದರಿಂದ ನಾವು ಏನೇನು ಎರವಲು ಪಡೆದು ಅಂತ ಕೇಳಿದರೆ, ಮೊದಲನೇದಾಗಿ ಸಂಯುಕ್ತ ಪದ್ಧತಿ, ನ್ಯಾಯಾಂಗ ಪದ್ಧತಿ, ಲೋಕಸೇವಾ ಆಯೋಗ, ರಾಜ್ಯಪಾಲರ ಕಚೇರಿ. ಇದರಲ್ಲಿ ಲಾಸ್ಟ್ ಟೈಮ್ ಗ್ರೂಪ್ ಸಿಯಲ್ಲಿ ಲೋಕಸೇವಾ ಆಯೋಗನ ಕ್ವಶನ್ ಕೇಳಿದ್ದಾನೆ. ಅದು ಭಾರತ ಸರ್ಕಾರ ಕಾಯ್ದೆಯಿಂದ ಎರವಲು ಪಡೆಯಲಾಗಿದೆ. ಸಂಯುಕ್ತ ಪದ್ಧತಿ ಕ್ವಶನ್ ಆಗಿದೆ, ರಾಜ್ಯಪಾಲರ ಕಚೇರಿ ಕ್ವಶನ್ ಆಗಿದೆ. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳು ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಂತರ ಬ್ರಿಟನ್ ಸಂವಿಧಾನ ಮೇಲೆ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಸಂಸದೀಯ ಸರ್ಕಾರ ಪದ್ಧತಿ ಆಗಲಿ, ಏಕಪೌರತ್ವ, ರಿಟ್ಗಳು, ದ್ವಿಸದನ ಶಾಸನ ಪದ್ಧತಿ. ಇದರಲ್ಲಿ ರಿಟ್ಗಳ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ರಿಟ್ಗಳನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಏಕಪೌರತ್ವ ಕೂಡ ಬ್ರಿಟನ್ ಸಂವಿಧಾನ, ಸಂಸದೀಯ ಸರ್ಕಾರ, ಇಷ್ಟೆಲ್ಲ ವಿಚಾರಗಳು ಬ್ರಿಟನ್ ಸಂವಿಧಾನದ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಒಂದು ಕ್ವಶನ್ ಎರವಲ ಮೇಲೆ ಕ್ವಶನ್ ಕೇಳಿರ್ತಾನೆ. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳು ಇಂಪಾರ್ಟೆಂಟ್. ನಂತರ ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳಾಗಲಿ, ಉಪರಾಷ್ಟ್ರಪತಿ ಹುದ್ದೆ, ರಾಷ್ಟ್ರಪತಿಗಳ ಮಹಾಭಿಯೋಗ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ಇಷ್ಟೆಲ್ಲ ವಿಚಾರಗಳು ಅಮೆರಿಕ ಸಂವಿಧಾನದಿಂದ. ಇದರಲ್ಲಿ ಮೂಲಭೂತ ಹಕ್ಕುಗಳನ್ನು ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಉಪರಾಷ್ಟ್ರಪತಿ ಹುದ್ದೆ ಕ್ವಶನ್ ಆಗಿದೆ, ರಾಷ್ಟ್ರಪತಿಗಳ ಮಹಾಭಿಯೋಗ ಕ್ವಶನ್ ಆಗಿದೆ. ಇಷ್ಟೆಲ್ಲ ವಿಚಾರಗಳು ಅಮೆರಿಕ ಸಂವಿಧಾನದ ಬಗ್ಗೆ ತಿಳಿದಿರಲೇಬೇಕು. ನಂತರ ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆದಿದ್ದಂದರೆ ಸಮವರ್ತಿ ಪಟ್ಟಿ. ನಾವು ಕಾಣುವಂಥ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನಂತರ ಜಂಟಿ ಅಧಿವೇಶನ, ರಾಷ್ಟ್ರಪತಿ ಜಂಟಿ ಅಧಿವೇಶನ ಕರೀತಾರಲ್ಲ, ಅದನ್ನು ಕೂಡ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನಂತರ ಮುಕ್ತ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ, ಇವು ಮೂರನ್ನು ಕೂಡ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆದ್ದರಿಂದ ಇವು ಮೂರು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನಂತರ ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳಾಗಲಿ, ಪ್ರಸ್ತಾವನೆಯಲ್ಲಿ ಕಂಡುಬರುವಂಥ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಈ ಮೂರು ಪದಗಳನ್ನು ಕೂಡ ನಾವು ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ ಕೂಡ ಕ್ವಶನ್ ಆಗಿದೆ. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳು ನೀವು ತಿಳಿದಿರಲೇಬೇಕು. ನಂತರ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಸಂವಿಧಾನದ ತಿದ್ದುಪಡಿ. ನಾವು 20ನೇ ಭಾಗದಲ್ಲಿ 368ನೇ ವಿಧಿಯ ಪ್ರಕಾರ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನವನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನಂತರ ರಾಜ್ಯಸಭೆಗೆ ಸದಸ್ಯರ ಚುನಾವಣೆ, ಇದು ಕೂಡ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ, ನೆನಪಿರಲಿ. ಅದೇ ರೀತಿ ಕೆನಡಾ ಸಂವಿಧಾನದಿಂದ ಕೇಂದ್ರದ ಶೇಷಾಧಿಕಾರ ಆಗಲಿ, ಕೇಂದ್ರದಿಂದ ರಾಜ್ಯಪಾಲರ ನೇಮಕ ಆಗಲಿ, ಪ್ರಬಲಗೊಂಡ ಕೇಂದ್ರ ವ್ಯವಸ್ಥೆ ಆಗಲಿ, ಸುಪ್ರೀಂ ಕೋರ್ಟ್ಗೆ ಸಲಹಾಧಿಕಾರ, ಇಷ್ಟೆಲ್ಲ ವಿಚಾರಗಳನ್ನು ನಾವು ಕೆನಡಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದರಲ್ಲಿ ಕೇಂದ್ರ ಶೇಷಾಧಿಕಾರ ಕ್ವಶನ್ ಆಗಿದೆ, ರಾಜ್ಯಪಾಲರ ನೇಮಕನೂ ಕ್ವಶನ್ ಆಗಿದೆ, ಪ್ರಬಲಗೊಂಡ ಕೇಂದ್ರ ವ್ಯವಸ್ಥೆ ಕ್ವಶನ್ ಆಗಿದೆ. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳು ತಿಳಿದಿರಲೇಬೇಕು. ನಂತರ ಐರಿಷ್ ಸಂವಿಧಾನದಿಂದ, ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ಅದು ಐರಿಷ್ ಸಂವಿಧಾನ ಅಥವಾ ಐರ್ಲೆಂಡ್ ಸಂವಿಧಾನ, ನೆನಪಿರಲಿ. ನಂತರ ರಾಷ್ಟ್ರಪತಿಗಳ ಚುನಾವಣಾ ವಿಧಾನ, ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ಇಷ್ಟೆಲ್ಲ ವಿಚಾರಗಳು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನಂತರ ಜಪಾನ್ ಸಂವಿಧಾನದಿಂದ ಕಾನೂನಿನಿಂದ ರಚಿತವಾದ ವಿಧಾನಗಳು, ಇಷ್ಟೆಲ್ಲ ವಿಚಾರಗಳನ್ನು ಜಪಾನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅದೇ ರೀತಿ ಜರ್ಮನಿ ಸಂವಿಧಾನದಿಂದ, ಇದನ್ನಂತೂ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ತುರ್ತು ಪರಿಸ್ಥಿತಿ, ನಾವು 18ನೇ ಭಾಗದಲ್ಲಿ 3 ತುರ್ತು ಪರಿಸ್ಥಿತಿ ಕಾಣುತ್ತೇವೆ. 3 ತುರ್ತು ಪರಿಸ್ಥಿತಿಗಳನ್ನು ನಾವು ಜರ್ಮನಿ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆದ್ದರಿಂದ ಇದು ಇಂಪಾರ್ಟೆಂಟ್ ಕ್ವಶನ್ ಭಾಳ ಸಲ ಆಗಿದೆ. ನಂತರ ಫ್ರಾನ್ಸ್ ಕ್ರಾಂತಿಯಿಂದ 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ನಡೆಯುತ್ತದೆ. ಆವಾಗ ಅದರಲ್ಲಿ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇಷ್ಟೆಲ್ಲ ವಿಚಾರಗಳನ್ನು ಫ್ರಾನ್ಸ್ ಕ್ರಾಂತಿಯಿಂದ ಎರವಲು ಪಡೆಯಲಾಗಿದೆ. ಇಷ್ಟೆಲ್ಲ ವಿಚಾರಗಳು ನಿಮಗೆ ತಿಳಿದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡಿರಿ, PSI, KS ಯಾವುದೇ ಎಕ್ಸಾಮ್ ಇರಲಿ, ಅದರಲ್ಲಿ ಎರವಲಿನ ಮೇಲೆ ಒಂದು ಕ್ವಶನ್ ಕೇಳಿರ್ತಾನೆ. ಆದ್ದರಿಂದ ಎರವಲುಗಳನ್ನು ನೀವು ನೋಟ್ ಮಾಡ್ಕೋರಿ. ಯಾಕಂದರೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO
ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಎಲ್ಲವನ್ನು ನೋಡಿ. ಹಾಗೆ ಹಿಂದಿನ ತರಗತಿಗಳನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ನಾನು ಹೇಳಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ತರಗತಿಗಳಲ್ಲಿ ಸಿಗೋಣ. ಧನ್ಯವಾದಗಳು.